ಮೂರನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ. ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ರವಿವಾರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಸತ್ಯಾಗ್ರಹಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ರವಿವಾರ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ರೈಲು ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀಶೈಲ್ ವಾಲಿ ಮಾತನಾಡಿ, ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ನಡೆಯುತ್ತಿರುವ ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕಾ ಘಟಕದಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ. ಮಾನ್ಯ ನಂಜುಂಡಪ್ಪನವರ ವರದಿ ಪ್ರಕಾರ ನಮ್ಮ ರಾಮದುರ್ಗವು ಹಿಂದುಳಿದ ತಾಲೂಕು ಎಂದು ಗುರುತಿಸಿಕೊಂಡಿದೆ. ಇಲ್ಲಿನ ಜನರು ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆ ಬೇಕಾದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಶಕ್ತಿ ಯೋಜನೆಯಿಂದ ಬಸ್ಗಳ ಕೊರತೆ ಹೆಚ್ಚಾಗಿ ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗದೆ ಪರದಾಡುವಂತಾಗಿದೆ. ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ನಿರ್ಮಾಣವಾದರೆ ನಮ್ಮ ರಾಮದುರ್ಗ ಪಟ್ಟಣ ಹೆಚ್ಚಿನ ಅಭಿವೃದ್ಧಿ ಹೊಂದಲಿದೆ. ಧಾರವಾಡಕ್ಕೆ ವ್ಯಾಸಂಗಕ್ಕಾಗಿ ಹೋಗುವ ವಿದ್ಯಾರ್ಥಿಗಳು ಮತ್ತು ಹೈಕೋರ್ಟ್ಗೆ ಹೋಗುವ ವಕೀಲರಿಗೂ ಸಾರ್ವಜನಿಕರಿಗೂ ಸಾಕಷ್ಟು ಅನುಕೂಲವಾಗುವ ಜೊತೆಗೆ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗಲಿದೆ. ಆದ್ದರಿಂದ ನಮ್ಮ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್, ಹುಬ್ಬಳ್ಳಿ ಸಂಸದರಾದ ಪ್ರಹ್ಲಾದ್ ಜೋಶಿ, ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಎಲ್ಲರೂ ಸೇರಿ ಸರ್ಕಾರದ ಮೇಲೆ ಒತ್ತಡ ತಂದು ಮುಂಬರುವ ಕೇಂದ್ರ ಬಜೆಟ್ನಲ್ಲೇ ಈ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಿ ಅನುದಾನ ಬಿಡುಗಡೆ ಮಾಡುವ ಮೂಲಕ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು, ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಮದುರ್ಗ ತಾಲೂಕಿನ ಎಲ್ಲ ಜನತೆಯು ಅವರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಯಾಕಂತಂದ್ರೆ ಇವತ್ತಿನ ದಿವಸ ನಮ್ಮ ಸಂಬಂಧ ಮಾರಾಕತ್ತಿಲ್ಲ. ಇವರು ಮಾರಾಕತ್ತಿದ್ದೇನಂತ ಇಡೀ ತಾಲೂಕಿನ ಸಂಬಂಧ ಮಾರಾಕತ್ತ. ರಾಮದುರ್ಗ ತಾಲೂಕು ಆಗಬೇಕು, ಸವದತ್ತಿ ತಾಲೂಕು ಆಗಬೇಕು, ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಂಬಂಧ ಮಾಡಬೇಕು. ಯಾಕಂದ್ರೆ ಲೋಕಾಪುರ, ರಾಮದುರ್ಗ, ಸವದತ್ತಿ, ಧಾರವಾಡಕ್ಕೆ ನಾವು ರೈಲ್ ಆಯ್ತಂತ ಬರುವ ದಿನಮಾನಗಳು ಭವಿಷ್ಯದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ನಾವು ಲೋಕಾಪುರದಿಂದ ಏನಂತ ಸವದತ್ತಿನಿಂದ ರಾಮದುರ್ಗ ಹೋಗ್ತೀವಲ್ಲ, ನಾವು ಯಲ್ಲಮ್ಮಗೂರು ಸೀಸನ್ ನೋಡ್ರಿ, ಯಲ್ಲಮ್ಮಗೂರು ಸೀಸನ್ ರಾಮದುರ್ಗ ಮೇಲೆ 10 ಲಕ್ಷ ಜನ ಹೋಗುತ್ತೆ. ಒಂದು ವರ್ಷದಲ್ಲಿ 8-10 ತಿಂಗಳು ಜಾತ್ರೆನೇ ಇರ್ತತಿ. ಮತ್ತು ನಮ್ಮ ರಾಮದುರ್ಗ ವಿಶೇಷವಾಗಿ ನೆಲೆಸಿರುವ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ ಐತಿ. ಆ ದೇವಸ್ಥಾನಕ್ಕೆ ನಮ್ಮ ಸ್ಟೇಟ್ ಅಷ್ಟಲ್ಲ, ಹೊರಗಿನ ಮಹಾರಾಷ್ಟ್ರದಿಂದನೂ ಬರ್ತಾರ, ಆಂಧ್ರಲಿಂದನೂ ಬರ್ತಾರ, ಮತ್ತು ನಮ್ಮ ಕರ್ನಾಟಕದವರು ಎಲ್ಲರೂ ಮಣಿದೇವರು ಐತಿ. ಆ ಮಣಿದೇವರ ಸಾಕ್ಷಿಯಾಗಿ ಏನಿಲ್ಲ ನಾವು ಇದಕ್ಕೆ ಏನಿಲ್ಲ ಈ ಸ್ಟ್ರೈಕ್ ನಾವು ಪಾಲ್ಗೊಳ್ಬೇಕಂತೇಳಿ ನಮ್ಮ ರಾಮದುರ್ಗ ತಾಲೂಕಿನ ಜನತೆಗೆ ವಿನಂತಿಸಿಕೊಳ್ಳುತ್ತೇನೆ. ರಾಮದುರ್ಗ ಹೋರಾಟ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಗೆ ಒಂದು ಸಪೋರ್ಟ್ ಅನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಇವತ್ತಿನ ಬಂದಿರೋ ಉದ್ದೇಶ ನಮ್ಮ ರಕ್ಷಣಾ ವೇದಿಕೆ ಇದ್ದು ಅಂದ್ರೆ, ನಾವು ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಜನಗಳು ಸೇರಿ ಎಲ್ಲ ಸಂಘಟನೆಗಳಾಗ್ಲಿ, ಎಲ್ಲ ರಾಮದುರ್ಗದ ಮಂದಿಗಳಾಗ್ಲಿ, ಈ ಎಲ್ಲರೂ ಈಗ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದರೆ ಮುಂದಿನ ಬರ ದಿನಮಾನಗಳಲ್ಲಿ ಈಗೆಲ್ಲ ಯಾವುದೋ ಕಾರ್ಯವು ಒಮ್ಮೆಲೆ ಶುರು ಆಗುವುದಿಲ್ಲ, ಒಮ್ಮೆಲೆ ಮುಕ್ತಾಯವಾಗುವುದಿಲ್ಲ. ಇದಕ್ಕೆ ತುಂಬಾ ಹೋರಾಟ ಬೇಕಾಗುತ್ತದೆ, ತುಂಬಾ ಜನರ ಪರಿಶ್ರಮ ಬೇಕಾಗುತ್ತದೆ. ಆ ಪರಿಶ್ರಮದಲ್ಲಿ ನಮ್ಮ ರಕ್ಷಣಾ ವೇದಿಕೆಯಿಂದ ಅಲ್ಪ ಸ್ವಲ್ಪ ನಮ್ಮಿಂದ ಆಗಿರುವ ಶ್ರಮವನ್ನು ನಾವು ಪಡ್ತಾ ಇದ್ದೇವೆ. ಈ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಗೆ ಒಂದು ಬಲ ಸಿಗಲಿ ಅಂತ ಹೇಳಿ, ಹಾಗೂ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಪುಣ್ಯ ಕ್ಷೇತ್ರವಾದ ಯಲ್ಲಮ್ಮ ದೇವಿಯವರ ಸವದತ್ತಿಯಲ್ಲಿ ಇರುವ ಯಲ್ಲಮ್ಮ ದೇವಿಗೆ ಸಾವಿರಾರು ಭಕ್ತ ಜನಗಳು ಇಲ್ಲಿಂದ ಬಂದು ಅದಕ್ಕೆ ಏನಿದಿಲ್ಲ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆತಾ ಇದ್ದಾರೆ. ಹಾಗೆಯೇ ರಾಮದುರ್ಗದ ನಮ್ಮ ಶಬರಿ ಅಂದ್ರೆ ರಾಮನಿಗೆ ಕಾಯುತ್ತಿರುವ ಶಬರಿಯ ಇಲ್ಲಿ ಶಬರಿ ಕೊಳ್ಳ ಕೂಡ ಇದೆ. ಆ ಶಬರಿ ಕೊಳ್ಳಕ್ಕೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಈ ಬರೋದ್ರಿಂದ ರಾಮನ ಪಾದ ಏನಿದೆ ರಾಮದುರ್ಗದಲ್ಲಿ ಬಿದ್ದಿದೆಯಲ್ಲ, ಆ ಪಾದದಿಂದ ನಮ್ಮ ಶಬರಿ ದೇವಸ್ಥಾನಕ್ಕೆ ಅಲ್ಲೂ ಕೂಡ, ಹಾಗೂ ಪುಣ್ಯಕ್ಷೇತ್ರವಾದ ಯಲ್ಲಮ್ಮ ದೇವಿಗೂ ಕೂಡ ಈ ರೈಲ್ವೆ ಏನಿದೆ ಅನುಕೂಲವಾಗುತ್ತದೆ ಅಂತ ತಿಳಿದು ನಮ್ಮ ರಕ್ಷಣಾ ವೇದಿಕೆಯಿಂದ ನಾವು ಎಲ್ಲರೂ ಈಗಲೂ ಆಗಲಿ, ಮುಂದೆ ಆಗಲಿ, ಹಾಗೂ ನಿರಂತರವಾಗಲಿ
ಈ ಕ್ರಿಯಾ ಸಮಿತಿಗೆ ನಮ್ಮಿಂದ ಪೂರ ಸಪೋರ್ಟ್ ಮಾಡಿ ಈ ಹೋರಾಟ ಕೊನೆಯವರೆಗೂ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ನಾವು ಇದಕ್ಕೆ ಏನಿದೆ ನಮ್ಮಿಂದ ಪ್ರಬಲ. ಇವತ್ತು ಈ ಒಂದು ರೈಲು ಹೋರಾಟ ಒಂದು ಇವತ್ತಿನ ದಿನ ನಾವೇನು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಅರ್ಥವಾಗಿ ಬಂದಿದ್ದೀವಿ. ಇವತ್ತೊಂದು ದೊಡ್ಡ ಪಿಕ್ಚರ್ ಒಂದು ಹತ್ತಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಫೈಜಾನ್ ಅಂತ ಒಬ್ಬ ಚಿಕ್ಕ ಹುಡುಗ ಈ ಒಂದು ರೈಲು ಹೋರಾಟಕ್ಕೆ ತನ್ನ ಬೆಂಬಲವನ್ನು ಕೊಟ್ಟು ಇವತ್ತು ಈ ನಮ್ಮ ವೇದಿಕೆಯಲ್ಲಿ ಬಂದಿದ್ದಾನೆ. ಈ ಬೇಜಾರಾಗುತ್ತೆ ನನಗೆ ಒಂದು ಜನಗಳು ನೋಡಿದ್ರೆ. ಯಾಕಂದ್ರೆ ಇವತ್ತು ನಾವು ಮಾಡತ್ತಿದ್ದು ಬರೀ ಒಂದು ಊರಿನ ಸಮಸ್ಯೆ ಅಲ್ಲ, ಇದು ಎಷ್ಟು ತಾಲೂಕಿಗೆ ಎಷ್ಟು ನಮ್ಮ ಜಿಲ್ಲೆಗೆ ಅನುಕೂಲ ಆಗುವಂತ ಒಂದು ಪರಿಹಾರ ಅರ್ಥವಾಗಿ ಈ ಒಂದು ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಅಂದ್ರೆ ನಮ್ಮ ರೈಲು ಹೋರಾಟ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಕಾಜಿ ಅವರು ಹಮ್ಮಿಕೊಂಡಿದ್ದಾರೆ. ಅವರು ಒಂದು ವಿಭಿನ್ನವಾದ ಹೋರಾಟವನ್ನು ಮಾಡ್ಕೊಂತ ಈ ಹೋರಾಟಕ್ಕೆ ಒಂದು ಯಶಸ್ವಿಗೊಳಿಸ್ಬೇಕಂತ ತಮ್ಮ ಏನು ಎಲ್ಲವನ್ನು ತ್ಯಾಗ ಮಾಡಿ ನಮ್ಮ ಸವಲತ್ತೊಳಗೆ ಒಂದು ಸತ್ಯಾಗ್ರಹ ಕೂತಿದಾರ. ನಾವು ಇವತ್ತು ರಾಮದುರ್ಗ ಮಾಡ್ತಿದ್ದೀವಿ. ಏನಪ್ಪಾ ವಿಪರ್ಯಾಸ ಅಂತಂದ್ರೆ ಎಲ್ಲ ಜನಸಾಮಾನ್ಯರಿಗೆ ಬೆಂಬಲ ಕೊಡಬೇಕು. ಇದೇನೋ ನಮ್ಗೆ ಏನ್ ನೋಡ್ತಾ ಇದ್ರೆ ಒಂಥರ ಬೇಜಾರು ಅನಿಸ್ತೈತಿ. ಇವತ್ತು ನಾವು ಮಾಡ್ತಾ ಇರೋದು ನಮ್ಮ ರಾಮದುರ್ಗಕ್ಕಾಗಲಿ ಬರೀ ನಮ್ಮ ಸವಲತ್ತಿಗಾಗಲಿ ನಮ್ಮ ಬೆಳಗಾವಕ್ಕಾಗಲಿ ಇಲ್ಲ ನಮ್ಮ ಲೋಕಾಪುರಕ್ಕಾಗಲಿ ಸೀಮಿತ ಅಷ್ಟೇ ಅಲ್ಲ. ಇವತ್ತು ನಮ್ಮ ಎಲ್ಲ ನಮ್ಮ ಮನೆಯಲ್ಲಿರುವಂತ ಕುಟುಂಬದಲ್ಲಿರುವಂತ ಎಷ್ಟೋ ವಿದ್ಯಾರ್ಥಿಗಳಾದ್ರ ಶೈಕ್ಷಣಿಕವಾಗಿ ಹಿಂದೆ ಹೋಗೋದು ನಮ್ಮ ರಾಮದುರ್ಗ. ಈ ನಂಜುಂಡಪ್ಪ ವರದಿ ಪ್ರಕಾರ ಏನು ನಮ್ಮ ಅತ್ಯಂತ ಹಿಂದೂ ತಾಲೂಕು ನಮ್ಮ ರಾಮದುರ್ಗ ಸೀಮಿತವಾಗೈತಿ. ಅದು ಹೋಗ್ಬೇಕಪ್ಪ ಅಂತ ನಾವು ರೈಲ್ವೆ ಇಲ್ಲಿ ಒತ್ತಾಯ ಮಾಡಿ ತರಲೇಬೇಕಾಗೈತಿ. ಅಂತ ಪರಿಸ್ಥಿತಿಗಳು ನಾವು ಅದೀವಿ. ಇವತ್ತೊಂದು ವೈದ್ಯಕೀಯ ವೆಚ್ಚಗಳಲ್ಲಿ ವೈದ್ಯಕೀಯ ಏನೋ ಹೋಗ್ಬೇಕಪ್ಪ ಅಂತ ದವಾಖಾನೆಗೆ ಅದಕ್ಕೂ ನಮ್ಮ ಸರಿಯಾದ ರೀತಿ ಅನುಕೂಲ ಇಲ್ಲ. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಏನು ಇವತ್ತು ಶಕ್ತಿ ಯೋಜನೆ ಮಾಡಿಬಿಟ್ಟೈತಿ. ಅದರಿಂದ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ನಮ್ಮ ರೈಲ್ ಇತ್ತು ಅಂತಂದ್ರೆ ಎಷ್ಟು ಅನುಕೂಲ ಆಗತ್ತೆ ಅಂತ ಎಲ್ಲರೂ ಇಂಥವ್ರು ವಿಚಾರ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ಇವ್ರು ಮಾಡ್ತಾರಪ್ಪ ಇವ್ರು ಕುಂತಾರ ಮಾಡ್ಕೊಂಡು ಹೋಗ್ತಾರ ಅನ್ನೋದಲ್ಲ. ಈ ಹೋರಾಟ ನಿರಂತರವಾಗಿರ್ತೈತಿ. 2024 ಡಿಸೆಂಬರ್ದಾಗ ಒಂದು ಅತಿ ಐತಿಹಾಸಿಕ ಹೋರಾಟ ನಮ್ಮ ರಾಮದುರ್ಗ ತಾಲೂಕಾ ರೈಲ್ವೆ ಕ್ರಿಯಾ ಸಮಿತಿ ಹಮ್ಮಿಕೊಂಡಿದ್ರು. ಅತ್ಯಂತ ಯಶಸ್ವಿ ಆಯ್ತು. ಅದೇ ರೀತಿ ಈ ಸತ್ಯಾಗ್ರಹಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರೆ ಇನ್ನೂ ಹೆಚ್ಚಿನ ಒತ್ತಡ ನಮ್ಮ ಕೇಂದ್ರ ಸರ್ಕಾರ ಬೀಳ್ತೈತಿ. ಅದಲ್ಲದೆ ಇವತ್ತು 40 ಎಂಪಿಗಳು ನಮ್ಮ ಕೇಂದ್ರ ಸರ್ಕಾರ ಬಂದಿದ್ದಾರೆ. 40 ಎಂಪಿಗಳು ಬರೇ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಯಾಕಪ್ಪ ಅಂತಂದ್ರೆ ಕರ್ನಾಟಕ ಬಂದ್ರೆ ಉತ್ತರ ಕರ್ನಾಟಕ ಧೋರಣೆ ಆಗ್ತೈತಿ. ಇವತ್ತು ನಮ್ಮ ಭಾರತ ಅಂತಂದ್ರೆ ದಕ್ಷಿಣ ಭಾರತ ಧೋರಣೆ ಆಗ್ತೈತಿ. ಇದು ಏನಪ್ಪ ಮಲತಾಯಿ ಧೋರಣೆ ಸಿಕ್ಕಾಕೊಳ್ಳೋ ನಾವು ಉತ್ತರ ಕರ್ನಾಟಕದ ಒಂದೇ. ಆದ ಕಾರಣ ಇವತ್ತು ನಾವು ಈ ಸತ್ಯಾಗ್ರಹ ಕುಂತಿದ್ದು ಕಾರಣ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಮನವಿ ಮಾಡ್ಲಿಕ್ಕಲ್ಲ, ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಈ ಸತ್ಯಾಗ್ರಹದಲ್ಲಿ ಕೂತಿದ್ದೇವೆ. ಆದ ಕಾರಣ ನಮ್ಮ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರಾಗಲಿ ನಮ್ಮ MP ಅವರಾದ ಏನು ಜಗದೀಶ್ ಶೆಟ್ಟರ್ ಅವರಾಗಲಿ ಇದಕ್ಕೆ ತೀವ್ರ ಪ್ರಮಾಣದ ಒತ್ತಡ ಹಾಕಿ ಈ ಬರುವಂತ ಬಜೆಟ್ ನಲ್ಲಿ ಯಾವುದೇ ಶತಾಯಗತ ಯಾವುದೇ ರೀತಿ ಹಿಂಜರಿಯದೆ ಈ ಬಜೆಟ್ ನಲ್ಲಿ ಮಂಡನೆ ಮಾಡಬೇಕಂತ ಹೇಳಿ ನೀವು ಒತ್ತಾಯ ಮಾಡಿ ಅದು ಧೈರ್ಯ ಕುಂತು ನೀವು ಮಾಡಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ. ಅದಲ್ಲದೆ ಇವತ್ತೇನು ನಮ್ಮ ಶಾಸಕರದಾರ, ಇವತ್ತು ನಮ್ಮ ರಾಮದುರ್ಗ ಶಾಸಕರು ಅಶೋಕಣ್ಣ ಪಟ್ಟಣವರಾಗಿ ಎಲ್ಲರೂ ಕೂಡಿ ಇದು ಒತ್ತಾಯ ಹೇಳಲೇಬೇಕು. ಹೇಳಿ ನಮ್ಮ ರಾಮದುರ್ಗಕ್ಕೆ ರೈಲು ಹಾಯ್ಲೇಬೇಕಂತ ಹೇಳಿ ಒತ್ತಡ ಮಾಡಬೇಕು. ಯಾಕಂದ್ರೆ